Hi, ma'am. Come in, ma'am. Hi. Ma'am, ಪರವಾಗಿಲ್ಲ ಬನ್ನಿ. How are you, Anu? I'm fine, ma'am. ನೀವು ಹೇಗಿದ್ದೀರಾ? ಹೇಗಿದ್ದೀರಾ? ಅಪ್ಪ. ಚೆನ್ನಾಗಿದ್ದೀನಿ. ಇದೇನು ಮ್ಯಾಮ್ ದಿಢೀರ್ ಅಂತ ಬಂದಿದ್ದೀರಾ? ಯಾಕನು ನಾನು ಬರಬಾರ್ದಾ? ಅಯ್ಯೋ ಹಾಗೇನಿಲ್ಲ ಮ್ಯಾಮ್, ಎನಿ ಟೈಮ್. ಏನಿಲ್ಲ, ನಿನ್ನ ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಹೇಗೆ ನಡೀತಿದೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೇಗೆ ನಡೀತಿದೆ ಅನು? ಯಾ ಮ್ಯಾಮ್, ಎಲ್ಲ ಚೆನ್ನಾಗಿ ನಡೀತಿದೆ. ತುಂಬ ಚೆನ್ನಾಗಿ ನಡೀತಿದೆ ಮೇಡಮ್. ಅನು, ಮೇಡಮ್ಗೆ ಏನಾದ್ರು ಕುಡಿಯೋಕೆ ಕೊಡು. ದಟ್ಸ್ ಓಕೆ, ಐ ಆಮ್ ಗುಡ್. ನನಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ಆನ್ ದ ವೇ ಹೋಗ್ತಾ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅನು, ಇನ್ನೂ ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳು. ಮ್ಯಾಮ್, ಈಗ ಆಲ್ರೆಡಿ ನೀವು ತುಂಬ ಹೆಲ್ಪ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆಲ್ ರೈಟ್, ಬರ್ತೀನಿ. ಬಾಯ್ ಮ್ಯಾಮ್. ಮ್ಯಾಮ್, ಏನಾದರೂ ಮರ್ತ್ರಾ? ಏನೋ ಹೇಳಬೇಕು ಅಂದ್ಕೊಂಡೆ, ಜಸ್ಟ್ ಥಾಟ್ ಆಫ್ ಸಮಥಿಂಗ್. ಇರಲಿ ಬಿಡು, ನೆನಪಾದರೆ ಐ ಗಿವ್ ಯು ಅ ಕಾಲ್. ಎಸ್ ಮ್ಯಾಮ್. ಯಾ. ಸರ್ ಬನ್ನಿ. ಮೀರಾ ಮ್ಯಾಮ್ಗೆ ನೀವು ಇಲ್ಲಿರೋದು ಗೊತ್ತಾಗಬಾರ್ದು ಅಂತ ಹೀಗೆ ಮಾಡಿದೆ ಸರ್. ಸರಿ, ನೀನ್ಯಾಕೆ ಎಷ್ಟೊಂದು ಗಾಬರಿ ಅದೇ? ಮೀರಾ ಮ್ಯಾಮ್ಗೆ ನನ್ನ ಮಾತು ಏನು? ಏನಿಲ್ಲ ಸರ್, ಮೀರಾ ಮ್ಯಾಮ್ಗೆ ನೀವು ಫಾರಿನಲ್ಲಿದ್ದೀರಾ ಅಂತ ಹೇಳಿದ್ದೀರಾ ಅಲ್ವಾ, ಅದಕ್ಕೆ ಸುಳ್ಳು ಹೇಳಿದ್ರೆ ತಪ್ಪಾಗುತ್ತೆ ಅಂತ ಹೀಗೆ ಮಾಡಿದೆ ಅಷ್ಟೆ. ಅಯ್ಯೋ, ಇದಾ ವಿಷಯ. ನಾನು ಎಷ್ಟು ಗಾಬರಿ ಆಗ್ಬಿಟ್ಟಿದ್ದೆ ಗೊತ್ತಾ? ಅಂದರೆ ಆರ್ಯ ಸಾರು ಸುಳ್ಳೇಳಿ ರಜಾ ತಗೊಂಡಿರೋದಾ? ಒಳ್ಳೇದಾಯ್ತು, ಪುಷ್ಪ ಮನೆಯಲ್ಲಿಲ್ಲ, ಅಂಗಡಿಗೆ ಹೋಗಿದ್ದಾಳೆ. ಅವಳೇನಾದರೂ ಇದ್ದಿದ್ರೆ ಮೀರಾ ಮೇಡಮ್ಗೆ ಎಲ್ಲ ವಿಷಯ ಹಂಗಂಗೆ ಹೇಳ್ಬಿಟ್ಟಿರೋಳು. ರಘುಪತಿ ಅವರೇ, ಸಾರ್ ಜೊತೆ ನೀವೇನ್ ಮಾತಾಡ್ತಾ ಇದ್ದೀರಾ? ಈ ಅಧಿಕಾರ ನಿಮ್ಗೆ ಕೊಟ್ಟವ್ರು ಯಾರು? ರಜನಿ, ಏನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳ್ಬಾರ್ದಾ? ಅದೇನಿದೆ ನೇರವಾಗಿ ಹೇಳಿ. ತಗೊಳ್ಳಿ, ಇದನ್ನು ಓದಿ, ಗೊತ್ತಾಗತ್ತೆ ನಿಮ್ಗೆ. ಸುಬೋರೆ ಓದಿ. ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಇದೆ. ಎಲ್ರಿಗೂ ಕೇಳೋ ಹಾಗೆ ಜೋರಾಗೆ ಓದಿ. ಅದೆಲ್ಲ ಏನೂ ಬೇಕಾಗಿಲ್ಲ. 10ನೇ ರೂಲ್ಸ್ ಓದಿ ಸಾಕು. ವರ್ಧನ್ ಗ್ರೂಪ್ನಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳು ಅಥವಾ ಅವರ ಕುಟುಂಬಸ್ಥರು ಅಥವಾ ಅವರ ಮನೆಯವರು ವರ್ಧನ್ ಗ್ರೂಪ್ನೊಂದಿಗೆ ಯಾವುದೇ ವ್ಯವಹಾರ ಸಂಬಂಧಗಳನ್ನು ಇಟ್ಟುಕೊಳ್ಳುವ ಹಾಗಿಲ್ಲ. ಉದ್ಯೋಗಿಗಳಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ವರ್ಧನ್ ಗ್ರೂಪ್ನಿಂದ ಯಾವುದೇ ಗುತ್ತಿಗೆ ಅಥವಾ ಕಾಂಟ್ರಾಕ್ಟ್ ಕೆಲಸಗಳು ಲಭ್ಯವಾಗುವುದಿಲ್ಲ.
ಒಂದು ವೇಳೆ ಅಂತಹ ಗುತ್ತಿಗೆ ಒಪ್ಪಂದಗಳು ಈ ಮೊದಲೇ ಇದ್ದಲ್ಲಿ ಅಂತಹವುಗಳನ್ನು ರದ್ದುಪಡಿಸಲಾಗುತ್ತದೆ. ಕೊಡಿ ಸರ್ ಇಲ್ಲಿ, ಕೊಡ್ರಿ ಇಲ್ಲಿ. ಏನು ಸರ್ ಇದು? ಇದಕ್ಕೇನರ್ಥ? ಎಲ್ಲ ಅದರಲ್ಲೇ ಇದೆ ಅಲ್ಲ. ಇದೇ ನಿಜ, ಆದ್ರೆ ಇದೆಲ್ಲ ಇರೋದು ನಿಜನಾ? ನಿಜ ಇಲ್ಲದೆ ಕೈ ಪಿಡಿಲಿ ಯಾಕೆ ಛಾಪಿಸ್ತೀವಿ ಹೇಳಿ? ಮತ್ತು ಅದರಲ್ಲಿ ತಪ್ಪೇನಿದೆ? ಎಲ್ಲ ಕಂಪ್ನಿಗಳಲ್ಲೂ ಇರೋ ಹಾಗೆ ನಮ್ಮ ಕಂಪ್ನಿಯಲ್ಲೂ ಕೆಲಸ ಮಾಡೋರಿಗೆ ಕೆಲವೊಂದು ನಿಯಮಗಳಿವೆ ಅಷ್ಟೇ. ಇದರಲ್ಲಿ ನಿಮ್ಮ ಕಂಪನಿ ಜೊತೆಗೆ ಯಾವುದೇ ಡೀಲ್ ಇಟ್ಕೋಬಾರ್ದು, ನಿಮ್ಮ ಮಧ್ಯೆ ಯಾವುದೇ ವ್ಯವಹಾರ ಇರಬಾರ್ದು ಅಂತ ಇದೆಯಲ್ಲ. ಅಂದರೆ ಅನು ನಿಮ್ಮನೆ ಸೊಸೆ ಆದರೆ ನಮ್ಮ ಮಧ್ಯೆ ಬಿಸ್ನೆಸ್ ಇರಲ್ಲ, ಇಲ್ಲಾಂದ್ರೆ ಇರುತ್ತೆ. ಇಲ್ಲ ಅಂದ್ರೆ ಹೇಗೆ? ಇವಳು ಅವ್ರ ಮನೆ ಸೊಸೆನೇ ಅಲ್ವಾ? ಹಾಗಂದ್ರೆ ನೀವು ನಮ್ಮ ಜೊತೆಲಿ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಹಂಗಾದ್ರೆ ಹೆಂಗೆ ಸರ್? ಇದನ್ನೆಲ್ಲ ನಾನು ಒಪ್ಪೋದಿಲ್ಲ. ನೋಡಿ ರಘುಪತಿ ಅವರೇ, ನಮ್ಮ ಕಂಪ್ನಿಯಲ್ಲಿ ಪಾರದರ್ಶಕತೆ ತುಂಬ ಮುಖ್ಯ. ಈಗ ನಾವೇನಾದರೂ ನಮಗೆ ಗೊತ್ತಿರೋ ಜೊತೆಲಿ ಬಿಸ್ನೆಸ್ ಮಾಡಿದ್ರೆ ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್, ಇನ್ವೆಸ್ಟರ್ಸ್ ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ನಾವು ನಮಗೆ ಗೊತ್ತಿರೋರಿಗೆ ಹೆಚ್ಚಿಗೆ ಸಲಿಗೆ ಕೊಡ್ತಿದ್ದೀವಿ ಅಂತ ಅನ್ಕೋತಾರೆ. ಬಿಸ್ನೆಸ್ ಮಾಡುವಾಗ ಕೆಲವು ಬಾರಿ ಮನಸ್ತಾಪಗಳು ಉಂಟಾಗ್ತವೆ. ಅವುಗಳಿಂದ ವೈಯಕ್ತಿಕ ಸಂಬಂಧಗಳು ಹಾಳಾಗ್ತವೆ. ಹಾಗಾಗಬಾರ್ದು ಅಂತ ಈ ನಿಯಮಗಳು. ಅನು ಮದುವೆ ಆಗಿ ನಿಮ್ಮ ಮನೆ ಬರೋವರೆಗೂ ನಿಮಗೆ ಅವಕಾಶ ಸಿಕ್ಕರೆ ನೀವು ನಮ್ಮ ಜೊತೆಯಲ್ಲಿ ಬಿಸ್ನೆಸ್ ಮಾಡಿಸ್ಬೋದು. ಆಮೇಲೆ ಇದು ಸರಿಯಲ್ಲ ಸರ್. ನಮ್ಮನ್ನು ನಂಬಿಸಿ ನಡು ನೀರಲ್ಲಿ ಕೈ ಬಿಡ್ತಿದ್ದೀರಾ ನೀವು. ರಘುಪತಿ ಅವರೇ, ಆರ್ಯ ಸರ್ ನಿಮ್ಗೆ ಯಾವಾಗ್ಲೇ ಮಾತು ಕೊಟ್ಟಿದ್ರು ನಂಬಿಸಿ ನಡು ನೀರಲ್ಲಿ ಕೈ ಬಿಡೋದಿಕ್ಕೆ? ನೋಡಿ, ಇದು ಸೆಟ್ ಆಗಲ್ಲ. ನಮ್ಗೆ ಈ ಮದುವೆ ಬೇಡ. ಏನ್ ಹೇಳ್ತಾ ಇದ್ದೀರಾ ನೀವು? ನಾನು ಹೇಳಿದ್ಮೇಲೆ ಮುಗೀತು. ಈ ಮದುವೆ ನಡೆಯಲ್ಲ. ನಾನು ಈ ಮದುವೆನ ಮುರಿತೀನಿ. ಚಿಕ್ಕ ಚಿಕ್ಕ ವಿಷಯ, ಇದಕ್ಕೆಲ್ಲ ಮದುವೆ ಮುರಿಯೋದ? ಏನೋ ಮನಸ್ತಾಪ ಬರುತ್ತೆ ಹೋಗುತ್ತೆ. ಚಿಕ್ಕ ವಿಷಯ ಆಗಿದ್ರೆ ಪರವಾಗಿಲ್ಲ, ಆದ್ರೆ ನಮ್ಮ ಅಣ್ಣನ ಮನ್ಸಿಗೆ ತುಂಬಾ ನೋವಾಗಿದೆಯಲ್ಲ. ಅವ್ರು ಒಂದ್ಸಲಿ ನಿರ್ಧಾರ ಮಾಡಿದ್ಮೇಲೆ ಅಷ್ಟೇ, ಇನ್ ಕಷ್ಟನೇ ಪುಷ್ಪ ಅವ್ರೆ. ದಯವಿಟ್ಟು ಹೀಗೆ ಹೇಳ್ಬೇಡಿ. ನಾನು ಬೇಕಾದ್ರೆ ಮಾತಾಡಿ ನೋಡ್ಲಾ? ರಘುಪತಿ ಅವರೇ, ಈಗ ಮದುವೆ ಎಲ್ಲ ಮುರಿತೀನಿ ಅಂತ ಹೇಳಬೇಡಿ. ನಿಮ್ಮ ಸಿಟ್ಟು ನನಗೆ ಅರ್ಥ ಆಗುತ್ತೆ. ನೀವೇನು ಮಾಡಬೇಕು ಅಂತ ಹೇಳಿ, ನಮ್ಗೆ ಆದಷ್ಟು ನಾವು ಮಾಡ್ತೀವಿ. ಸಂಪತ್ ಅವರೇ, ನೀವಾದ್ರೂ ಒಂದು ಮಾತು ನಿಮ್ಮ ಅಪ್ಪನಿಗೆ ಹೇಳಿ. ಅಪ್ಪ, ಅವ್ರು ಹೇಳ್ತಿರೋದು ಅಣ್ಣ, ನೀನ್ ಟೆನ್ಷನ್ ಮಾಡ್ಕೋಬೇಡ. ನಾನು ಹಿಂಗಾಗ್ಲೇ ಹೇಳ್ದೆ ತಾನೆ ಮಾತ್ರೆ ತಗೋ ಅಂತ. ಪ್ಲೀಸ್ ತಗೋ ಅಣ್ಣ. ಅಯ್ಯಯ್ಯೋ ರಜನಿ ಅವರೇ, ನಿಮ್ಮ ಅಣ್ಣನಿಗೆ ಹುಷಾರಿಲ್ವಾ? ಪುಷ್ಪ ಅವರೇ, ಅವ್ರಿಗೆ ಇನ್ನೂ ಟೆನ್ಷನ್ ಕೊಡ್ಬಿಡಿ. ಮೊದಲು ನೀವು ಹೊರಡಿ.
ಅದಾಗಲ್ಲ ರಜನಿ ಅವರೇ. ನಾನು ನಿಮ್ಗೆ ಹೊರಡಿ ಅಂತ ಹೇಳಿದ್ದಾನೆ, ಹೊರಡ್ರಿ ಫಸ್ಟ್. ಪುಷ್ಪ ಅವರೇ ಬನ್ನಿ ಸರ್ ಬನ್ನಿ. ರಘುಪತಿ ಅವರೇ, ನಮ್ಮ ಕಂಪನಿ ನಿಯಮಗಳು ಈ ಮದುವೆಗೆ ಅಡ್ಡಿ ಆಗ್ತಿವೆ ಅಂತಂದರೆ ನಾನೊಂದು ಕೆಲಸ ಮಾಡ್ತೀನಿ. ಅಪ್ಪ ಅವ್ರೇನೋ ಹೇಳ್ತಿದ್ದಾರೆ ಕೇಳು. ನಾನು ನನ್ನ ಕಂಪ್ನಿ ನಿಯಮಗಳನ್ನು ಬದಲಾಯಿಸೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಸರಿ ಬಿಡಿ. ಪುಷ್ಪ ಅವರೇ ಬನ್ನಿ ಹೊರಡೋಣ. ಸಂಪತ್ ಅವರೇ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮ ಮದುವೆ ಮುರಿಬೇಕು ಅನ್ನೋ ಉದ್ದೇಶ ನಂದಾಗಿರಲಿಲ್ಲ. ಐ ಆಮ್ ರಿಯಲಿ ವೆರಿ ಸಾರಿ. ಸರ್ ಏನು ಹೇಳಿದ್ರಿ? ಕಂಪ್ನಿ ನಿಯಮ ಬದಲಾಯಿಸ್ತೀನಿ ಅಂತ ಹೇಳಿದ್ರ? ಅದೇ 10ನೇ ರೂಲು. ಅದರಿಂದ ತಾನೇ ನಿಮಗೆ ತೊಂದರೆ ಆಗಿದ್ದು. ಹೌದು ಸರ್, ಅದು ಒಂದು ಬದಲಾಯಿಸಿದ್ರೆ ಸಾಕು. ಸರಿ, ನಿಮಗೋಸ್ಕರ ಈ ಮದುವೆಗೋಸ್ಕರ ನಮ್ಮ ಕಂಪ್ನಿ ಪಾಲಿಸಿನ ನಾನು ಬದಲಾಯಿಸ್ತೀನಿ. ಸರ್ ಮೊದಲೇ ಹೇಳೋದಲ್ವಾ, ನನಗೆ ಸಖತ್ ಟೆನ್ಷನ್ ಆಗ್ಬಿಟ್ಟಿತ್ತು. ಪುಷ್ಪ ಅವರೇ, ನಾನು ಈ ಮದುವೆನ ಮುರಿತಿಲ್ಲ. ಅದೇ ಮುಹೂರ್ತಕ್ಕೆ ಮದುವೆ ಫಿಕ್ಸ್. ಏನೋ ಕುಲಪುತ್ರ? ಅಪ್ಪ ಮದುವೆ ಆಗುತ್ತಲ್ಲ? ಆಗತ್ತೆ ಕಣ. ಸರ್ ನೋಡಿ ಸರ್ ಹ್ಯಾಗೆ ಕೇಳ್ತಾ ಇದ್ದೇನೆ. ಸರ್ ಬನ್ನಿ ಸರ್, ಕೂತ್ಕೊಳ್ಳಿ. ಪುಷ್ಪ ಅವರೇ ನೀವು ಕೂತ್ಕೊಳ್ಳಿ. ನೀವು ಹೇಳಿದ ನಿಜ. ಮದುವೆ ಅನ್ನೋದು ದೇವ್ರ ಇಚ್ಛೆ. ಸದ್ಯಕ್ಕೆ ನಮ್ಮ ದೇವರು ಆರ್ಯ ಸರ್. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೌದು, ಹಾರೇ ಸರ್ ದೇವ್ರೆ. ಸರ್ ನಿಮ್ಮ ಉಪಕಾರಕ್ಕೆ ನಾನು ಹೇಗೆ ಧನ್ಯವಾದ ಹೇಳಬೇಕು ಗೊತ್ತಾಗ್ತಿಲ್ಲ. ಈ ಜನ್ಮದಲ್ಲಿ ನಿಮ್ಮ ಋಣ ನಾನು ಮರೆಯಲ್ಲ. ನಿಮ್ಮಿಂದನೇ ಈ ಮದುವೆ ನಿಶ್ಚಯ ಆಗಿದ್ದು. ಈಗ ನೀವಿಲ್ಲ ಅಂದಿದ್ರೆ ಅನ್ಯಾಯವಾಗಿ ನನ್ನ ಮಗಳನ್ನ ಈ ಮನೆ ಸೊಸೆ ಮಾಡಿ ಕಳಿಸ್ಬಿಡ್ತಿದ್ದೆ. ದೇವ್ರ ಥರ ನನ್ನ ಕಣ್ ತೆರ್ಸಿದ್ರಿ ಸರ್. ಈಗ ನಾನು ಹೇಳ್ತಾ ಇದ್ದೀನಿ, ಈ ಮದುವೆ ನಡೆಯಲ್ಲ, ಈ ಮದುವೆ ನಡೆಯಲ್ಲ. ಯಜಮಾನ್ರೆ ಬನ್ನಿ ಒಳಗೆ. ಪರವಾಗಿಲ್ಲ ಕಣ್ರಿ, ನೀವು ಮನೆಯಿಂದ ಆಚೆಗೆ ಹಾಕೋರ್ನ ಒಳಗೆ ಬನ್ನಿ ಅಂತ ಕರಿತಾ ಇದ್ದೀರಾ. ಏನು ಹೇಳ್ತಾ ಇದ್ದೀರಾ? ಹೇಳೋದು ಕೇಳೋದು ಮುಗೀತು. ನಿಮ್ಮ ಅಂಗಡಿನ ನಾನು ಕೊಂಡ್ಕೋತಾ ಇದ್ದೀನಿ. ಅದನ್ನ ಇಲ್ಲಿ ಹೇಳೋಣ ಅಂತಾನೆ ಬಂದೆ. ಯಜಮಾನ್ರೆ ಏನಿದೆಲ್ಲ? ಏನು ಅಂದ್ರೆ ನಿನಗೆ ಕೊಟ್ಟಿರೋ ಟೈಮು ಮುಗಿದೋಯ್ತು. ಈಗ ಈ ಮಹಾನುಭಾವ ಅಂಗಡಿನ ತಗೊಳ್ತಾ ಇದ್ದಾರೆ, ಮಾರ್ತಾ ಇದ್ದೀನಿ ಅಷ್ಟೇ. ಯಜಮಾನ್ರೆ ನೀವು ಹೀಗಂದ್ರೆ ಹೇಗೆ? ನಾನು ನಿಮ್ಮ ಹತ್ರ ಅಡ ಇಟ್ಟಿದ್ದೀನಿ. ಈಗ ನೋಡಿದ್ರೆ ನೀವು ಅಡ ಇಟ್ಟಿದ್ಯಾ?
ಆದರೆ ಅದನ್ನ ಕೊಂಡ್ಕೊಳ್ಳೋದಕ್ಕೆ ನಿನ್ನ ಹತ್ರ ದುಡ್ಡಿದೆಯಾ? ಈಗ ನಿಮ್ಮ ಯಜಮಾನರು ನನ್ನ ಕಡೆಗಿದ್ದಾರೆ. ಯಜಮಾನ್ರು ಯಾರು? ಯಾರ ಕಡೆ ಇದ್ದಾರೆ? ಸಾಹೇಬ್ರೆ, ನೀವು ಇಲ್ಲಿದ್ದೀರಾ? ಸುಬ್ಬಣ್ಣ, ನೀನು ಫಸ್ಟ್ ಹೇಳಕ್ಕಿಲ್ವಾ ಸಾಹೇಬ್ರು ಇಲ್ಲಿದ್ದಾರಂತ? ಯಜಮಾನ್ರೆ, ಅಂಗಡಿನ ಮಾಡ್ತಾ ಇದ್ದೀರಾ? ಅಯ್ಯೋ, ಯಾರು ಹೇಳಿದ್ರು? ಇಲ್ಲ ಇಲ್ಲ, ನಾನು ಸುಮ್ಮನೆ ಇವ್ರ ಜೊತೆಗೆ ತಮಾಷೆಗೆ ಬಂದೆ ಅಷ್ಟೇ. ಅಷ್ಟಕ್ಕೂ ನಾನು ಯಾವ ಯಜಮಾನ್ರು ಸಾಹೇಬ್ರೆ? ನೀವಿರ್ಬೇಕಾದ್ರೆ. ಅಂಗಡಿ ಯಾರ್ದು? ಸುಬ್ಬಣ್ಣಂದು. ಯಾರಿಗೆ ಸೇರಬೇಕು? ಸುಬ್ಬಣ್ಣಂಗೆ ಸೇರ್ಬೇಕು ಯಜಮಾನ್ರೆ. ಹಾಗಾದ್ರೆ ಈ ವ್ಯಕ್ತಿ ಯಾರು? ಇವ್ರು ಯಾರು ಅಂತ ನನ್ಗೆ ಗೊತ್ತಿಲ್ಲ ಸಾಹೇಬ್ರೆ. ಯೋ ಸುಮ್ಮನೆ ಇರೋ ಸಾಹೇಬ್ರೆ, ನೀವು ಹೇಳಿ. ನೋಡಿ, ನಮ್ಮ ಸುಬ್ಬು ಅವರು ಅವ್ರ ಅಂಗಡಿನ ನಿಮ್ಮ ಹತ್ರ ಅಡ ಇಟ್ಟಿದ್ದಾರೆ. ಆ ಸಾಲ ತೀರಿಸ್ಬೇಕು ಅಂತಂದರೆ ಅವರು ಕೆಲಸ ಮಾಡಬೇಕು. ಅವರು ಕೆಲಸ ಮಾಡಬೇಕು ಅಂತಂದರೆ ನಾಳೆಯಿಂದಾನೇ ಸುಬ್ಬಣ್ಣ ಕೆಲ್ಸಕ್ಕೆ ಬರಬೇಕು. ಸುಬ್ಬಣ್ಣ, ನೀನು ನಾಳೆಯಿಂದ ಕೆಲ್ಸಕ್ಕೆ ಬಂದ್ಬಿಡಣ್ಣ. ನಿನಗೆ ಯಾವಾಗ ಬರ್ಬೇಕನ್ಸುತ್ತೋ ಆವಾಗ ಆರಾಮಾಗಿ ಬಾ, ಆಯ್ತಾ? ಒಳ್ಳೆಯವ್ರನ್ನ ನಂಬಿದ್ರೆ ಒಳ್ಳೇದಾಗುತ್ತೆ. ಒಳ್ಳೆಯವ್ರಿಗೆ ಕೆಟ್ಟದ್ದನ್ನು ಮಾಡೋರನ್ನ ನಂಬಿದ್ರೆ ಏನಾಗತ್ತೆ ಹೇಳಿ? ಕೆಟ್ಟದ್ದಾಗತ್ತೆ. ವೆರಿ ಗುಡ್. ಐಸ್ ಕ್ರೀಮ್ ತಗೋತೀರಾ? ಐಸ್ ಕ್ರೀಮ ಬೇಡ ಸಾಹೇಬ್ರೆ. ಸುಮಣ್ಣ, ಬರ್ತೀನಿ. ಅದಕ್ಕೆ ಬರ್ತೀನಿ. ಅವನು ಪುಟ್ಟ ಬಾಯಮ್ಮ. ಸಾಹೇಬ್ರೆ, ಬರ್ತೀನಿ. ಅಧಿಕಾರ ಇಟ್ಕೊಂಡು ಆಟ ಆಡ್ತಾ ಇದ್ದೀರಾ. ನಾನು ಸುಮ್ಮನೆ ಬಿಡೋದಿಲ್ಲ, ನೋಡ್ತಾ ಇರಿ. ನೋಡೋಣ, ನಡೀರಿ. ಇದು ಎಲ್ಲದಕ್ಕೂ ಉತ್ತರ ಕೊಡಬೇಕಾಗತ್ತೆ. ಕೊಡೋಣ, ಖಂಡಿತ ಕೊಡೋಣ. ಒಂದು ನಿಮಿಷ ಪುಷ್ಪ, ಆ ಸರಗಳನ್ನ ತಗೊಂಬ. ತಗೊಳ್ಳಿ, ನೀವು ಗುಣಗಾಡ್ಕೊಂಡು ಕೊಡ್ಸಿ ಸರ. ಸರ್, ನಿಮ್ಮ ಋಣನ ಹೇಗೆ ತೀರಿಸ್ಲಿ? ದೊಡ್ಡ ಮಾತು. ನಮಗೆ ಸಿಗಬೇಕಾದ್ದು ಯಾವತ್ತಿದ್ರೂ ಸಿಕ್ಕೇ ಸಿಗುತ್ತೆ.
ಹರ್ಷ, ನಾನು ಟೆಸ್ಟ್ ಮಾಡಿನೇ ತಂದಿದ್ದೆ ದಾದಾ. ಈ ಪದಕ್ಕೆ ಅರ್ಥ ಗೊತ್ತಾದ ಅವ್ರಿಗೆ? ಹಾ, ನನಗೆ ಮೋಸ ಮಾಡ್ಬಿಟ್ಟ. ಗನ್ ತಗೊಂಡು ಶೂಟ್ ಮಾಡ್ಬೇಕಿತ್ತು ಅವರೆಲ್ಲ. ಹರ್ಷ, ಸಮಾಧಾನ ಮಾಡ್ಕೋ. ಎಲ್ಲರೂ ನನಗೆ ಮೋಸ ಮಾಡ್ತಾರೆ ದಾದಾ. ಹರ್ಷ, ಇವತ್ತು ನಿನ್ನ ಹುಟ್ಟಿದ ಹಬ್ಬ. ಕೋಪ, ಬೇಜಾರು ಇವುಗಳಿಗೆ ಇವತ್ತು ಜಾಗ ಇರಬಾರ್ದು. ಇವತ್ತು ನೀನು ಸಂತೋಷವಾಗಿರಬೇಕು. ಸ್ಮೈಲ್ ಸ್ಮೈಲ್. ದಾದಾ, ನಾನು ಎಲ್ಲಿ ತಪ್ಪು ಮಾಡ್ತಿದ್ದೀನಿ ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಹರ್ಷ, ಯಾವುದೇ ವಿಷಯಕ್ಕೆ ಆತಂಕ ಪಡಬೇಡ. ಮನೆ ವಿಚಾರ ಆಗಲಿ, ಆಫೀಸ್ ವಿಚಾರ ಆಗಲಿ 5 ನಿಮಿಷ ಕೂತ್ಕೊಂಡು ಯೋಚನೆ ಮಾಡು. ಯಾವುದೇ ಕಾರಣಕ್ಕೂ ದುಡುಕ್ಬೇಡ. ಇಲ್ಲ ದಾದಾ, ನಾನು ಎಲ್ಲನೂ ಯೋಚನೆ ಮಾಡಿನೇ ಮಾಡೋದು. ನಿಮಗೆ ಗೊತ್ತಲ್ವಾ, ನಾನು ಯಾವತ್ತಾದರೂ ಅವಸರ ಪಟ್ಟು ಏನಾದರೂ ಡಿಸಿಷನ್ ತಗೊಂಡಿದ್ದೀನಾ? ಕೂತ್ಕೋ ಕೂತ್ಕೋ. ಬುದ್ಧಿ ಕೆಲವು ಬಾರಿ ಹೇಳುತ್ತೆ ಗೋ ಅಹೆಡ್ ಅಂತ. ಥಟ್ ಅಂತ ಓಡಿಬಿಡಬಾರ್ದು. ಒಂದು ಕ್ಷಣ ನಿಂತು ನಮ್ಮ ಮನಸ್ಸಿಗೆ ಕೇಳಬೇಕು. ಅದು ಹೇಳುತ್ತೆ ಏನು ಮಾಡಬೇಕು ಅಂತ. ನಿನಗೆ ಬೇಜಾರಾಗದೇ ಇದ್ರೆ ಒಂದು ವಿಷಯ ಹೇಳ. ಹೇಳಿ ದಾದಾ. ವರ್ಧನ್ ಇದು ನಮ್ಮ ಗುರುತು. ಈ ಹೆಸರಿನ ಮೇಲೆ ಜನಗಳಿಗೆ ಅಭಿಮಾನ ಇದೆ. ಮುಖ್ಯವಾಗಿ ನಂಬಿಕೆ ಇದೆ. ಅದನ್ನೇ ಬದಲಾಯಿಸ್ಬಿಟ್ಟೆ. ಆದರೆ ಹೆಸರು ಚೇಂಜ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ. ಆಯ್ತಾ? ನೋಡು, ಅಮ್ಮ ಇಟ್ಟಿರೋ ಹೆಸರು ನಮಗೆ ಒಳ್ಳೇದಾಗಬೇಕು ಅಂತ ಮನಸಾರೆ ಹರಿಸಿ ಇಟ್ಟಿದ್ದಾರೆ. ಯಾರೋ ಬಂದು ಒಂದು ಅಕ್ಷರ ಸೇರಿಸಿದ್ರೆ ತೆಗೆದ್ರೆ ಒಳ್ಳೇದಾಗಲ್ಲ ಕಣೋ. ಹೆಸರು ಮನುಷ್ಯನ ದೊಡ್ಡವನು ಮಾಡಲ್ಲ. ಮನುಷ್ಯ ಸಾಧಿಸಿದ ಮೇಲೆ ಹೆಸರು ದೊಡ್ಡದಾಗತ್ತೆ. ವರ್ಧನ್ ಅಪ್ಪ ಅವರು ಸಾಧಿಸಿ ನಮಗೆ ಕೊಟ್ಟು ಹೋಗಿರ್ತಕ್ಕಂಥ ಹೆಸರು. ಅದನ್ನು ಹೆಮ್ಮೆಯಿಂದ ಹೇಳ್ಕೊ. ನೀನು ಹರ್ಷವರ್ಧನ್ ಅಂತ. ನಮ್ಮನ್ನ ಬೆಳೆಸ್ತಾ ಇರೋ, ಕಾಪಾಡ್ತಾ ಇರೋ ಹೆಸರನ್ನ ಬದಲಾಯಿಸಿದ್ರೆ ತಪ್ಪಲ್ವಾ? ಹೌದದ, ನಾನು ತಪ್ಪು ಮಾಡಿಬಿಟ್ಟೆ. ಐ ಆಮ್ ಸಾರಿ. ಈಗ ಹೇಳು, ಏನೇನು ಹೆಸರು? ಹರ್ಷವರ್ಧನ್. ಇವತ್ತು ನಿನ್ನ ಹುಟ್ಟಿದ ಹಬ್ಬ. ಇವತ್ತು ನಿನಗೆ ಮತ್ತೆ ನಾಮಕರಣ ಆಯಿತು. ಕಂಗ್ರ್ಯಾಚುಲೇಷನ್ಸ್. FM ಕೇಕ್ ತಗೊಂಬಾ ಬೇಗ.